ಹೇಗಿದೆ ಅಂದರೆ ಎಲ್ಲ ಮನಸ್ಸುಗಳನ್ನು ತಕೊಂಡು ಹೋಗ್ತಕ್ಕಂಥದ್ದು. ನಮ್ಮ ಭಾರತ ಹೇಗಿದೆ ಅಂದರೆ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥದ್ದು ರಾಷ್ಟ್ರನೇ ಇದು ನನ್ನ ಭಾರತ. ಎಲ್ಲರನ್ನ ಪ್ರೀತಿಸೋದು, ಎಲ್ಲರನ್ನ ಗೌರವಿಸೋದು ಅಂಥ ಹೃದಯವಂತಿಕೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ವಿಶೇಷವಾಗಿ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಲ್ಕಿ ಮಠ ಇವತ್ತಿಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಇದಕ್ಕೆಲ್ಲ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಒಂದು ತಪಸ್ಸು, ಅವ್ರ ಪರಿಶ್ರಮ, ಅವ್ರ ಪ್ರಯತ್ನ, ಅದಕ್ಕೆ ದೊಡ್ಡ ಆಶೀರ್ವಾದ ಶಕ್ತಿ ಅಂದರೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು. ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರು ಲಿಂಗೈಕ್ಯ ಆಗಿದ ಮೇಲೆ ಅದಕ್ಕೆ ಇನ್ನೊಂದು ಶಕ್ತಿ, ಅದು ಇಷ್ಟೆಲ್ಲ ಬೆಳಿಲಿಕ್ಕೆ ಪ್ರಗತಿ ಆಗಲಿಕ್ಕೆ ಅದು ಯಾರ ಕೊಡುಗೆ ಅಂದರೆ ಅದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಜಗದ್ಗುರು ದಂಬಳ ಗದಗ ಮಠದ ಜಗದ್ಗುರುಗಳು ಅವರ ಆಶೀರ್ವಾದದಿಂದನೇ ಇವತ್ತಿಷ್ಟೆಲ್ಲ ಬೆಳೆದಿದೆ ಅಂತ ಅಪ್ಪಗಳು ಯಾವಾಗಲೂ ಹೇಳ್ತಾರೆ. ಒಂದು ಸಣ್ಣ LKG UKG ಪ್ರಾರಂಭ ಮಾಡಬೇಕಾದ್ರೂ ಅದು ಜ್ಯೋತಿ ಬೆಳೆಸಿದ ಹಸ್ತ ಅದು ಯಾವುದು ಅಂದರೆ ಅದು ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅದರ ಸಲುವಾಗಿ ಅವರ ಹೆಸರ ಮೇಲೆ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರೌಢ ಶಾಲೆಗೆ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರೌಢಶಾಲೆ ಅಂತ ಬೀದರ್ದಲ್ಲಿ ಅಪ್ಪವ್ರ ಹೆಸರನ್ನು ಇಟ್ಟಿದ್ದಾರೆ. ಆ ಸಿದ್ಧಲಿಂಗ ಮಹಾಸ್ವಾಮಿಗಳದ್ದು ಭಾಳ ದೊಡ್ಡ ಕೊಡುಗೆ ಇದೆ. 12ನೇ ಶತಮಾನದ ಬಸವಾದಿ ಶರಣರದ್ದು ಆ ಪರಂಪರೆಯನ್ನು ಈ ಜಗದಗಲ ಬೆಳೆಸಿದ ಶ್ರೇಯಸ್ಸು ಅದು ಬಸವ ತತ್ವದ ದಂಡನಾಯಕರು ಹಾಗೂ ಎಲ್ಲರಿಗೂ ಒಂದು ಸ್ಫೂರ್ತಿ ಸ್ವಾಮಿಗಳಂದರೆ ಅದು ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅವ್ರದ್ದು ಇವತ್ತು ಹುಟ್ಟಿದ ದಿನ ಸರ್ಕಾರ ಅದು ಆದೇಶ ಹೊರಡಿಸಿದ ಸಲುವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆಂದ್ರೆ ಅವರು ಎಲ್ಲ ರೀತಿಯೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಅದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರ ಆಶೀರ್ವಾದ ಮತ್ತು ವಿಶೇಷವಾಗಿ ಹಾಲ್ಕಿ ಮಠ ಈ ಭಾಗದಲ್ಲೆಲ್ಲ ಇಷ್ಟು ಕೆಲಸ, ಅದು ಕನ್ನಡದ ಬಗ್ಗೆ ಇರ್ಬೋದು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಬಗ್ಗೆ ಇರ್ಬೋದು, ಅನುಭವ ಮಂಟಪದ ಬಗ್ಗೆ ಇರ್ಬೋದು, ಏಕೀಕರಣದ ಹೋರಾಟ ಇರ್ಬೋದು, ಇದಕ್ಕೆಲ್ಲ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಮೊಟ್ಟ ಮೊದಲು ಗದಗ ಮಠದಿಂದ ಸನ್ಮಾನ ಆಗಿದ್ದು ಯಾವುದಾದ್ರೂ ಮೊದಲನೇ ಮಠ ಅಂದರೆ ಅದು ಗದಗ ತೋಂಟದಾರ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಮೊಟ್ಟ ಮೊದಲು 1980 ಇಸ್ವಿಯಲ್ಲಿ ಇಲ್ಲೇ ಸನ್ಮಾನ ಪತ್ರ ಕೂಡ ಅದು ಇದೆ ಕೋಣೆಯಲ್ಲಿ. ಮೊಟ್ಟ ಮೊದಲು ಸನ್ಮಾನ ಮಾಡಿದವರೇ ಗದಗಿನ ಜಗದ್ಗುರು. ಅಷ್ಟೇ ಅಲ್ಲ, ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರ ಕುರಿತು ಏನು ದೇಶವು ಸುಡ್ಗಿಯವರು ತ್ರಿಪದಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿಯನ್ನು ಅದು ಪ್ರವಚನ ಮೂಲಕ ಎಲ್ಲ ಮಠಗಳಲ್ಲಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರ ಕುರಿತು ಅದು ಪ್ರವಚನ ನಡಿಬೇಕಂತ ಮೊಟ್ಟ ಮೊದಲು ಗದಗಿನ ತೋಂಟದಾರ್ಯ ಮಠದಲ್ಲೇ ಪ್ರವಚನವನ್ನು ಆರಂಭಿಸಿದ್ರು. ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ